ಬಹಳಷ್ಟು ಇಂಡಿಯನ್ ಮೂವೀಸಲ್ಲಿ ಮಾಡುವಂಥ ಈ ಒಂದು ಥಿಕ್ ಕಾಜಲ್ ಐ ಮೇಕಪ್ ಏನಿದೆ ಇವತ್ತು ನಾನು ಮಾಡಿ ತೋರಿಸ್ತಿದ್ದೀನಿ. ನೋಡೋದಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು, ಬಟ್ ಇಟ್ಸ್ ವೆರಿ 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 ಈಸಿ. ಒಂಥರ ಬೋಲ್ಡ್ ಅನಿಸುತ್ತೆ, ಬಟ್ ಐ ಮೇಕಪ್ ಅಷ್ಟೇ ಸಾಫ್ಟಾಗಿ ಕೂಡ ಅನಿಸುತ್ತೆ. ಸೊ ಕಮ್ ಲೆಟ್ಸ್ ಬಿಗಿನ್ ಟುಡೇಸ್ ಮೇಕಪ್ ವಿಡಿಯೋ. ಸೊ ಫಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸಿಂಗ್ ಯೋರ್ ಸ್ಕಿನ್. ನಾನು ಫೇಸ್ ವಾಶ್ ಆದ ನಂತರ ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸೊ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಥರನೇ ಆಗುತ್ತೆ. ಸೊ ಆಫ್ಟರ್ ಪ್ರೆಪ್ಪಿಂಗ್ ಯೋರ್ ಸ್ಕಿನ್ ನೀವು ಪ್ರೈಮರ್ ಹಾಕ್ಕೋಬೇಕಾಗತ್ತೆ. ಪ್ರಾಶ್ನ ಸೇ ನೋ ಪ್ರೈಮರ್ ಏನಿದೆ ಇದು ಒಂದು ಜೆಲಿ ಟೆಕ್ಸ್ಚರಲ್ಲಿರುತ್ತೆ. ಯಾವುದೇ ಒಂದು ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಪೋರ್ಸ್ ಎಲ್ಲ ಬ್ಲರ್ ಮಾಡಿ ಸ್ಕಿನ್ನನ್ನು ಫುಲ್ ಸ್ಮೂತ್ ಮಾಡುತ್ತೆ. ಇದಾದ ನಂತರ ನನ್ನ ಅಂಡರ್ ಐ ಏರಿಯಾ ಹಾಗೂ ಬಾಯಿಯ ಸೈಡಲ್ಲಿ ಹಾಗೂ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ನಾನು ಅಲ್ಲಲ್ಲಿ ಒಂದು ಡಾಟ್ ಹಾಕಿ ಕೈಯಲ್ಲಿ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ. ಇದೇನು ಮಾಡುತ್ತೆ, ಆ ಒಂದು ಡಾರ್ಕ್ ಸರ್ಕಲ್ಸ್ನ ಅಂಡರ್ ಟೋನ್ ಏನಿದೆ ಇದೆಲ್ಲ ನ್ಯೂಟ್ರಲೈಸ್ ಮಾಡುತ್ತೆ. ಇದಾದ ನಂತರ ನಾನು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಿರುವಂಥ ಕನ್ಸೀಲರ್ ಮೈ ಮೋಸ್ಟ್ ಫೇವ್ರೆಟ್ ಮೆಲಾನಿಯಾ ಕನ್ಸೀಲರ್ ಇನ್ ಶೇಡ್ 145. ಇದು ನನ್ನ ಸ್ಕಿನ್ ಟೋನ್ಗೆ ಪ್ರಾಪರ್ ಶೇಡ್ ಅಂತಲೇ ಹೇಳ್ಬೋದು. ದಿಸ್ ಐ ಯೂಸ್ ಟು ಕನ್ಸೀಲ್ ಮೈ ಪಿಗ್ಮೆಂಟೇಷನ್. ಸೊ ನಿಮಗೆ ಕಡಿಮೆ ಪಿಗ್ಮೆಂಟೇಷನ್ ಇದ್ದರೆ ನೀವು ಇದಕ್ಕಿನ ಹಿಂದೆ ತೋರಿಸಿದ್ನಲ್ವಾ ಸ್ಟೆಪ್, ಕಲರ್ ಕರೆಕ್ಷನ್ ಸ್ಟೆಪ್, ಅದನ್ನು ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ ನೀವು ಕನ್ಸೀಲರ್ನ ಹಾಕಿ ಬ್ಲೆಂಡ್ ಮಾಡ್ಬೋದು. ಸೊ ಇದು ಎರಡು ನಾನು ಮಾಡಿರೋದ್ರಿಂದ ನನ್ನ ಅಂಡರ್ ಟೋನ್, ಡಾರ್ಕ್ ಸರ್ಕಲ್ಸ್ನ ಅಂಡರ್ ಟೋನ್, ಐ ಮೀನ್ ಪಿಗ್ಮೆಂಟೇಷನ್ ಅಂಡರ್ ಟೋನ್ ಏನಿದೆ ಅದು ಫುಲ್ ನ್ಯೂಟ್ರಲೈಸ್ ಆಗಿ ಸ್ಕಿನ್ ಫುಲ್ ಈವನ್ ಟೋನ್ ಆಗಿ ಕಾಣುತ್ತೆ. ಯಾವುದೇ ಒಂದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಎಲ್ಲ ಆಗಿರ್ಬೋದು, ಮೂಗಿನ ಸೈಡಲ್ಲಿ ಆಗಿರ್ಬೋದು, ಆ್ಯಂಡ್ ಈವನ್ ಆನ್ ಅಂಡರ್ ಐ ಏರಿಯಾ ಫುಲ್ ಕವರ್ ಆಗಿರುತ್ತೆ. ಫಾರ್ ಫೌಂಡೇಶನ್ ಸ್ವಿಸ್ ಬ್ಯೂಟಿಯ ಈ ಒಂದು ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದರ ಶೇಡ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಮೈ ಮೋಸ್ಟ್ ಫೇವ್ರೆಟ್ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆ ಫೌಂಡೇಶನ್, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ಯೂಶ್ವಲಿ ಸ್ಟಿಕ್ ಫೌಂಡೇಶನ್ ನಾನು ತುಂಬ ಟ್ರೈ ಮಾಡಿದ್ದೀನಿ, ಏನಂದರೆ ನಮ್ಮ ಸ್ಕಿನ್ನನ್ನು ಇನ್ನೂ ಡ್ರೈ ಮಾಡುತ್ತೆ. ಆಯ್ಲಿ ಸ್ಕಿನ್ ಅವ್ರಿಗೇ ಸ್ಟಿಕ್ ಫೌಂಡೇಶನ್ ಅಷ್ಟು ಸೂಟ್ ಆಗುತ್ತೆ ನನ್ನ ಪ್ರಕಾರ. ಬಟ್ ಈ ಒಂದು ಫೌಂಡೇಶನ್ ಏನಿದೆ ಸ್ವಿಸ್ ಬ್ಯೂಟಿದು, ಇಟ್ಸ್ ವೆರಿ ಸ್ಮೂತ್ ಫಾರ್ಮುಲಾ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಫೇಸ್ನ ಅಷ್ಟು ಡ್ರೈ ಕೂಡ ಮಾಡೋದಿಲ್ಲ, ಒಂದು ಬ್ಯೂಟಿಫುಲ್ ನ್ಯಾಚುರಲ್ ಕವರೇಜ್ ಕೊಡುತ್ತೆ. ನೀವು ನೋಡ್ಬೋದು, ತುಂಬ ಗಾಡಿಯಾಗಿ ಕೂಡ ಮಾಡೋದಿಲ್ಲ, ಗಾಡಿಯಾಗಿ ಕಾಣೋದು ಕೂಡ ಇಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಸೆಲೆಕ್ಟಿಂಗ್ ಯೋರ್ ರೈಟ್ ಶೇಡ್. ಯಾವತ್ತು ಕರೆಕ್ಟ್ ಪ್ರಾಪರ್ ಶೇಡ್ನ ಚೂಸ್ ಮಾಡೋದು ಬಿಕಮ್ಸ್ ಇಂಪಾರ್ಟೆಂಟ್. ಇದಾದ ನಂತರ ನೋಡಿ, ನನಗೆ ಒಂದೇ ಒಂದು ಪಿಂಪಲ್ ಇತ್ತು, ಅದನ್ನು ಮತ್ತೆ ಕನ್ಸೀಲರ್ನ ಹಾಕಿ ಬ್ಲೈಂಡ್ ಮಾಡ್ತಿದ್ದೀನಿ ಜಸ್ಟ್ ಟು ಹೈಡ್ ಇಟ್. ಮೆಲಾನಿಯಾ ಕನ್ಸೀಲರ್ ಇನ್ ಶೇಡ್ 135 ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಟೋನ್ಗಿನ್ನ 1 ಸ್ಟೆಪ್ ಲೈಟರ್ ಇರುವಂಥ ಪ್ರಾಡಕ್ಟ್ ಇದು. ಸೊ ಇದನ್ನು ನಾನು ಅಂಡರ್ ಐ ಏರಿಯಾನಲ್ಲಿ ಇಟ್ಟು ಈ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ. ಬಿಕಾಸ್ ಇವತ್ತು ನಾನು ಮಾಡ್ತಿರುವಂಥ ಐ ಮೇಕಪ್ ಏನಿದೆ ಒಂಥರ ಬೋಲ್ಡ್ ಐ ಮೇಕಪ್ ಆಗಿರೋದ್ರಿಂದ ಇದು ಹೈಲೈಟೆಡ್ ಆಗಿದ್ರೆ ಇನ್ನೂ ಐ ಮೇಕಪ್ ಬ್ರೈಟ್ ಆಗಿ ಕಾಣುತ್ತೆ. ಸೊ ಈಗ ನಾನು ಫುಲ್ ಫೇಸ್ನ ಅಗೇನ್ ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರಿಂದ ಸೆಟ್ ಮಾಡ್ತಿದ್ದೀನಿ. ಲೂಸ್ ಪೌಡರ್ ನಿಮಗೆ ಜಾಸ್ತಿ ಇನ್ನು ಕವರೇಜ್ ಏನು ಕೊಡೋದಿಲ್ಲ, ನೀಟಾಗಿ ಸೆಟ್ ಮಾಡುತ್ತೆ ನಿಮ್ಮ ಮೇಕಪ್ನ. ಆ್ಯಂಡ್ ಐ ಆಮ್ ಸೆಟ್ಟಿಂಗ್ ಮೈ ಹೋಲ್ ಫೇಸ್ ವಿತ್ ಮೇಕಪ್ ಮಿಸ್ ಸ್ವಿಸ್ ಬ್ಯೂಟಿ ಅಲ್ಲ ಸಾರಿ ಫೇಸಸ್ ಕ್ಯಾನಡಾನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಬ್ಯೂಟಿ ಸ್ಪಂಜ್. ಇದು ಡ್ರೈ ಆಗಿದೆ. ಸೊ ಇದನ್ನು ತೊಗೊಂಡು ನಾನು ಫುಲ್ ಫೇಸ್ ಮೇಲೆ ನಾನು ಸ್ಪ್ರೇ ಮಾಡಿದ ನಂತರ ಈ ರೀತಿ ಪ್ರೆಸ್ ಮಾಡ್ತಿದ್ದೀನಿ. ನೀಟಾಗಿ ಪ್ರಾಡಕ್ಟ್ ಒಂದೇ ಕಡೆ ಕುತ್ಕೊಳ್ಳುತ್ತೆ. ಆ್ಯಂಡ್ ಟು ಫಿಲ್ ಮೈ ಐಬ್ರೋಸ್ ಸ್ವಿಸ್ ಬ್ಯೂಟಿ ಈ ಒಂದು ಮೈಕ್ರೋ ಟಿಪ್ ಇರುವಂಥ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ನಾವು ಐಬ್ರೋಸ್ನ ಫಿಲ್ ಮಾಡ್ಬೋದು, ಗ್ಯಾಪ್ಸ್ನ ತುಂಬ ಚೆನ್ನಾಗಿ ಫಿಲ್ ಮಾಡ್ಬೋದು. ಯಾಕಂದರೆ ಇದರ ಟಿಪ್ ಏನಿದೆ ಪಾಯಿಂಟೆಡ್ ಆಗಿದೆ ಮತ್ತು ಸಣ್ಣ ಇರುವ ಕಾರಣದಿಂದಾಗಿ ನಾವು ನೀಟಾಗಿ ಶೇಪ್ ಕೊಡ್ಬೋದು, ಗ್ಯಾಪ್ಸ್ನ ಫಿಲ್ ಮಾಡ್ಬೋದು. ಇಟ್ ಗೆಟ್ಸ್ ಡನ್ ವೆರಿ 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 ಈಸಿಲಿ. ಸೊ ನಿಮ್ಮ ಐಬ್ರೋ ಪೆನ್ಸಿಲ್ನ ಶೇಡ್ ಏನಿದೆ ನಿಮ್ಮ ನ್ಯಾಚುರಲ್ ಐಬ್ರೋಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥ ಶೇಡ್ ಆಗಿರಬೇಕು. ಎಲ್ಲನೂ ಅಷ್ಟೇ, ಮೇಕಪ್ ಪ್ರಾಡಕ್ಟ್ಸ್ ಯಾವತ್ತೂ ಅಷ್ಟೇ, ಇಫ್ ಯು ಚೂಸಿಂಗ್ ಯೋರ್ ಫೌಂಡೇಶನ್ ಯು ಶುಡ್ ಚೂಸ್ ದ ರೈಟ್ ಶೇಡ್ ಆಫ್ ಫೌಂಡೇಶನ್. ಆ್ಯಂಡ್ ಈವನ್ ನಿಮ್ಮ ಐಬ್ರೋ ಪೆನ್ಸಿಲ್ ಕೂಡ ಅದೇ ಥರನೇ. ಈಗ ನಮಗೆ ಬ್ಲ್ಯಾಕ್ ಐಬ್ರೋ ಹೇರ್ ಇದ್ದರೆ ಬ್ಲ್ಯಾಕ್ ಐ ಪೆನ್ಸಿಲ್ ಯೂಸ್ ಮಾಡಬೇಕು, ಬ್ರೌನ್ ಇರೋರ್ಗೆ ಬ್ರೌನ್ ಯೂಸ್ ಮಾಡಬೇಕು, ಆ ರೀತಿಯಲ್ಲಿ. ಆ್ಯಂಡ್ ಸ್ವಿಸ್ ಬ್ಯೂಟಿಯ ಈ ಒಂದು ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ವೆರಿ ವೆರಿ ಚೀಪ್ ಐ ಮೇಕಪ್ ಪ್ಯಾಲೆಟ್ ಮತ್ತು ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಐ ಮೇಕಪ್ ಪ್ಯಾಲೆಟ್. ಇದರಲ್ಲಿರುವಂಥ ಈ ಒಂದು ಕೋರಲಿ ಶೇಡ್ನ ನಾನು ಒಂದು ಥಿಕ್ಕಾಗಿರುವಂಥ
ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಫುಲ್ ಕ್ರೀಸ್ ಮೇಲೆ ಇಟ್ಟು ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಫೇಸಸ್ ಕ್ಯಾನಡಾನ ಜೆಲ್ ಕಾಜಲ್ ಪೆನ್ಸಿಲ್, ಇದರಿಂದನೇ ನೋಡಿ ಈ ರೀತಿ ಒಂದು ಸ್ಪಂಜ್, ಪುಟಾಣಿ ಸ್ಪಂಜ್ ಇರುತ್ತೆ. ಜಸ್ಟ್ ಕ್ಲೋಸ್ ಟು ಮೈ ಲ್ಯಾಶ್ ಲೈನ್ ಹಾಕಿದ್ನೋ ಇಲ್ವೋ ಅಂತ ಸ್ವಲ್ಪ ನಾನು ಐಲೈನರ್ ಥರ ಹಾಕ್ಬಿಟ್ಟು ಅದರಿಂದನೇ ಸ್ಪಂಜ್ ಇದೆ ನೋಡಿ, ಇದರಿಂದ ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ರಿಮೆಂಬರ್, ಈ ಒಂದು ಕಾಜಲ್ ಪೆನ್ಸಿಲ್ ಏನಿದೆ ಇದು ಬಂದು ತುಂಬಾ ಹೈಲಿ ಪಿಗ್ಮೆಂಟೆಡ್. ನೀವು ಜಾಸ್ತಿ ಹಾಕಿದ್ರೆ ಬ್ಲೆಂಡಿಂಗ್ ಕಷ್ಟ ಆಗುತ್ತೆ. ಜಸ್ಟ್ ನೀವು ನೋಡಿದ್ರಲ್ವ ಹಾಕಿದ್ನೋ ಇಲ್ವೋ ಅಂತ ಲೈಟ್ ಹ್ಯಾಂಡೆಡ್ಲಿ ನೀವು ಹಾಕಿದ್ರೆ ಸಾಕು. ಆ್ಯಂಡ್ ಇದರ ಹಿಂದೆ ಇರುವಂಥ ಸ್ಪಂಜ್ ಏನಿದೆ ಅವ್ರ ನಿಮ್ಮ ಹತ್ರ ಯಾವುದಾದ್ರೂ ಕಾಟನ್ ಬಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಬೋದು. ಏನೂ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಯೂಸ್ ಯುವರ್ ಫಿಂಗರ್ ಟಿಪ್ಸ್. ಜಸ್ಟ್ ನಿಮ್ಮ ಬೆರಳುಗಳ ಸಹಾಯದಿಂದನೂ ಇದನ್ನು ಬ್ಲೆಂಡ್ ಮಾಡ್ಬೋದು. ಸೊ ಇಟ್ ಗೆಟ್ಸ್ ಡನ್ ವೆರಿ ಕ್ವಿಕ್ಲಿ. ಈಗ ಲಿಕ್ವಿಡ್ ಐಲೈನರ್ ಎಲ್ಲ ಹಾಕ್ತಿದ್ದೀರಾ ಅಂದರೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಪ್ರಿಸೈಸಾಗಿ ಹಾಕೋದಕ್ಕಾಗೋದಿಲ್ಲ ಕರೆಕ್ಟಾಗಿ. ಸೊ ಕೈ ನಡುಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವರು ಯು ಕ್ಯಾನ್ ಯೂಸ್ ದಿಸ್ ಸ್ಮಡ್ಜ್ ಗೋಲ್ ಲುಕ್. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಾನು ವಾಟರ್ ಲೈನಲ್ಲೂ ಕೆಳಗಡೆ ನಾನು ಅದೇ ಥರ ಮಾಡಿದೆ. ಆ್ಯಂಡ್ ಈ ಒಂದು ಪೆನ್ಸಿಲ್ ಬ್ರಷ್ನ ತೊಗೊಂಡು ಹಾಗೆ ನಾನು ಯೂಸ್ ಮಾಡಿದ್ನಲ್ವ ಆ ಒಂದು ಕೋರಲಿಶ್ ಶೇಡ್, ಇದನ್ನು ನಾನು ಲೋವರ್ ಲ್ಯಾಶ್ ಲೈನ್ ಮೇಲೆ ಹಾಕಿ ಮತ್ತು ನಾನು ಇದನ್ನು ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ, ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನಿಂದ ತೊಗೊಂಡು ಬ್ಲೆಂಡ್ ಮಾಡಿ ಒಂದು ಸ್ಟೆಪ್ ಲೈಟ್ ಶೇಡ್ ಇರುವಂಥ ಪ್ರಾಡಕ್ಟ್ನ ಇಟ್ಟು ಬ್ಲೆಂಡ್ ಮಾಡ್ತೀನಿ. ಸೊ ದ್ಯಾಟ್ ಮುಂಚೆ ಯೂಸ್ ಮಾಡಿದಂಥ ಒಂದು ಪಿಗ್ಮೆಂಟ್ ಡಾರ್ಕ್ ಇದ್ದರೆ ಲೈಟ್ ಶೇಡ್ ಹಾಕಿ ಬ್ಲೆಂಡ್ ಮಾಡಿದಾಗ ಅದು ಲೈಟ್ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಈಗ ಕಾಜಲ್, ಸೇಮ್ ಜೆಲ್ ಕಾಜಲ್ನ ತೊಗೊಂಡು ನಾನು ಏನು ಮಾಡ್ತಿದ್ದೀನಿ, ವಾಟರ್ ಲೈನಲ್ಲಿ ಹಾಕ್ತಿದ್ದೀನಿ. ಸೊ ಇವಾಗ ನಾನು ಕೆಳಗಡೆ ಪೌಡರ್ ಐ ಶ್ಯಾಡೋವನ್ನೆಲ್ಲ ಹಾಕಿ ಬ್ಲೆಂಡ್ ಮಾಡಿರೋದ್ರಿಂದ ಸ್ಮಡ್ಜ್ ಆಗೋದಿಲ್ಲ. ಸೊ ದಟ್ಸ್ ದ ಸೀಕ್ರೆಟ್. ಯಾವತ್ತು ನಿಮ್ಮ ಕಾಜಲ್ ಸ್ಮಡ್ಜ್ ಆಗಬಾರ್ದಂದ್ರೆ ಒಂದು ಒಂದು ಪೌಡರ್ ಐ ಶ್ಯಾಡೋ ಏನಿರುತ್ತೆ ಅದನ್ನು ಹಾಕಿ ಕೆಳಗೆ ಬ್ಲೆಂಡ್ ಮಾಡಿ. ಆ್ಯಂಡ್ ಈ ಒಂದು ಐ ಮೇಕಪ್ನ ಸ್ಪೆಷಾಲಿಟಿ ಏನಂದರೆ, ಸ್ಪೆಷಾಲಿಟಿ ಅಲ್ಲ, ಒಂದು ಇನ್ನೂ ಗ್ರೇಟಾಗಿ ರಿಚಾಗಿ ಕಾಣಿಸ್ಬೇಕಂದ್ರೆ ಒಳ್ಳೆ ಮಸ್ಕರಾನಿಂದ ಯು ಮಸ್ಟ್ ಕೋಟ್ ಯುವರ್ ಐ ಲ್ಯಾಶಸ್. ನಾವೆಷ್ಟು ಚೆನ್ನಾಗಿ ಮಸ್ಕರ ಹಾಕ್ತೀವೋ ಈ ಒಂದು ಐ ಮೇಕಪ್ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಮಸ್ಕರ ಮೇಬಲಿನ ಸ್ಕೈ ಹೈ ಮಸ್ಕರ ಒಳ್ಳೆ ಲಿಫ್ಟ್ ಕೊಡುತ್ತೆ, ಒಳ್ಳೆ ವಾಲ್ಯೂಮ್ ಕೊಡುತ್ತೆ. ಸೊ ಮೇಲೆ ಇರುವಂಥ ಐ ಲ್ಯಾಶಸ್ ಕೆಳಗೆ ಎರಡು ಕಡೆಯೂ ಚೆನ್ನಾಗಿ ಹಾಕಿ ಸಿ ವಾಟ್ ಅ ಗ್ರೇಟ್ ಡಿಫ್ರೆನ್ಸ್ ಇಟ್ ಮೇಕ್ಸ್. ನೀವು ನೋಡ್ಬೋದು ಎಷ್ಟು ಲಿಫ್ಟೆಡ್ ಆಗಿ ವಾಲ್ಯೂಮಿನಸ್ ಆಗಿ ಕಾಣುತ್ತೆ. ಆ್ಯಂಡ್ ಟು ಕಾಂಟೋರ್ ಮೈ ಫೇಸ್ ಶುಗರ್ನ ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತೀನಿ. ಈ ಒಂದು ಆ್ಯಂಗಲ್ಡ್ ಬ್ರಷ್ನಿಂದ ನಾನು ನನ್ನ ಕೈ ಹಿಂದೆ ಸ್ವಲ್ಪ ತೊಗೊಂಡು ಡಿಪ್ ಮಾಡಿ ಹಾಕ್ತಿದ್ದೀನಿ ನೋಡಿ. ಸೊ ಕಾಂಟೋರ್ ಬಂದು ನೀವು ಚೀಕ್ ಬೋನ್ಸ್ ಏನಿದೆ ನೋಡಿ ಅಲ್ಲಿ ಹಾಕಬೇಕು. ಚೀಕ್ ಬೋನ್ಸ್ ಅಂದರೆ ಇವಾಗ ನೋಡಿ ಈ ರೀತಿ ಫಿಶ್ ಫೇಸ್ ನೀವು ಮಾಡಿಕೊಂಡಾಗ ನ್ಯಾಚುರಲ್ ಆಗಿ ಅಲ್ಲಿ ಒಂದು ಶ್ಯಾಡೋ ಥರ ಕ್ರಿಯೇಟ್ ಆಗುತ್ತೆ, ಅಂದರೆ ಅಲ್ಲಿ ಸ್ಕಿನ್ ಒಳಗೋಗುತ್ತೆ. ಆ ಲೈನನ್ನೇ ನೀವು ಫಾಲೋ ಮಾಡಿ ಟ್ರೇಸಿಂಗ್ ಮಾಡಿ ಈ ರೀತಿ ಐಬ್ರೋ ಟಿಪ್ವರೆಗೂ ನೀವು ತೊಗೊಂಡೋಗ್ಬೇಕಾಗುತ್ತೆ. ಸೊ ದಟ್ಸ್ ಹೌ ಯು ಪ್ರಾಪರ್ಲಿ ಕಾಂಟೋರ್ ಯುವರ್ ಫೇಸ್. ಸೊ ನೋಡಿ ಅದು ಆ ರೀತಿ ನಾವು ಮಾಡಿದಾಗ ಈ ಒಂದು ಚಬ್ಬಿಯಾಗಿ ಏನಾದರೂ ಇದ್ದರೆ ನಿಮ್ಮ ಫೇಸ್ ಅಲ್ಲಿ ಒಂದು ಡಿಫೈನ್ಡ್ ಲುಕ್ ಕೊಡುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಡಬಲ್ ಚಿನ್, ಈ ರೀತಿ ಡಬಲ್ ಚಿನ್ ಏನಾದರೂ ಇದ್ದರೆ ನೋಡಿ ಬಿಲೋ ಯೋರ್ ಜಾ ಲೈನ್ ಈ ರೀತಿ ಅಲ್ಲೂ ಕೂಡ ನೀವು ಕಾಂಟೋರ್ ಶೇಡ್ನ ಹಾಕಿ ಕಾಂಟೋರ್ನಿಂದ ಬ್ಲೆಂಡ್ ಮಾಡಿ. ಅವಾಗ ಏನಾಗುತ್ತೆ, ಆ ಡಬಲ್ ಚಿನ್ ಕೂಡ ಹೈಡ್ ಆಗುತ್ತೆ, ಗಿವಿಂಗ್ ಯು ಮೋರ್ ಡಿಫೈನ್ಡ್ ಜಾ ಲೈನ್, ಡಿಫೈನ್ಡ್ ಆಗಿ ಕಾಣುತ್ತೆ. ಆ್ಯಂಡ್ ಟು ಡಿಫೈನ್ ಯುವರ್ ನೋಸ್ ಸ್ವಲ್ಪ ಕ್ರೀಮ್ ಕಾಂಟೋರ್ನ ತೊಗೊಂಡು ಈ ರೀತಿ ನೋಡಿ ಮೂಗಿನ ಸೈಡಲ್ಲಿ ಜಸ್ಟ್ ಯೂಸಿಂಗ್ ಯೋರ್ ಫಿಂಗರ್ ಟಿಪ್ಸ್ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಬ್ಲೆಂಡ್ ಇಟ್. ಜಸ್ಟ್ ನೀವು ಸ್ವಲ್ಪ ಪ್ರಾಡಕ್ಟ್ ತೊಗೊಂಡ್ರೆ ಸಾಕು. ನೋಸ್ ಕಾಂಟೋರ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಪ್ರಾಡಕ್ಟ್ನ ಅವಶ್ಯಕತೆ ಇಲ್ಲ. ನಿಮ್ಮ ಮೂಗೇನಿದೆ ಸ್ಟ್ರೈಟಾಗಿ ಕಾಣುತ್ತೆ, ಲುಕ್ಸ್ ವೆರಿ ನೈಸ್ಲಿ ಡಿಫೈನ್ಡ್ ಆಸ್ ವೆಲ್. ಸೊ ದಿಸ್ ಈಸ್ ಹೌ ಯು ಪ್ರಾಪರ್ಲಿ ಕಾಂಟೋರ್ ಯುವರ್ ಫೇಸ್. ಇಟ್ಸ್ ವೆರಿ ವೆರಿ ಈಸಿ. ಸೊ ಒಂದು ಶ್ಯಾಡೋನ ನೀವು ಫೇಸ್ನ ನೀವು ಫಿಶ್ ಫೇಸ್ ಥರ ಮಾಡಿ ಆ ಒಂದು ಶ್ಯಾಡೋನ ನೀವು ಟ್ರೇಸ್ ಮಾಡ್ತಾ ಹೋದರೆ ಯು ಕ್ಯಾನ್ ಈಸಿಲಿ ಕಾಂಟೋರ್ ಯುವರ್ ಫೇಸ್. ಆ್ಯಂಡ್ ಫಾರ್ ಬ್ಲಷ್ ಕಲಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಒಂದು ಪ್ರಾಪರ್ ಪಿಂಕ್ ಶೇಡ್ ಇದು. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಶೇಡ್. ಸೊ ನೀವು ಬ್ಲಷ್ ಹೇಗೆ ಅಪ್ಲೈ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಸ್ಮೈಲ್ ಲಿಟಲ್ ಬಿಟ್, ಜಸ್ಟ್ ನೀವು ಸ್ವಲ್ಪ ಸ್ಮೈಲ್ ಮಾಡಿದಾಗ ಚೀಕ್ ಬೋನ್ಸ್ ನೀವು ನೋಡ್ಬೋದು. ಸೊ ಅಲ್ಲಿ ನೀವು ಬ್ಲಷ್ ಅಪ್ಲೈ ಮಾಡಬೇಕು. ಯಾವತ್ತೂ ಅಷ್ಟೇ ಬ್ಲಷ್ನ ಫುಲ್ ನಾವು ಫೇಸ್ ಮೇಲೆ ಅಪ್ಲೈ ಮಾಡೋದಲ್ಲ. ಸೊ ದಟ್ಸ್ ದ ರೈಟ್ ವೇ ಟು ಅಪ್ಲೈ ಯುವರ್ ಬ್ಲಷ್. ಆ ರೀತಿಯಲ್ಲೇ ಅಪ್ಲೈ ಮಾಡಿ.
ನಾನು ತೋರಿಸ್ಕೊಟ್ಟಿದ್ದ ರೀತಿಯಲ್ಲಿ. ಆ್ಯಂಡ್ ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಪ್ಯಾಲೆಟ್ ಅಲ್ಲ, ಹೈಲೈಟರ್ ಪ್ಯಾಲೆಟ್ ಇನ್ ಶೇಡ್ ಪ್ರೆಷಿಯಸ್ ಪೆಟಲ್ಸ್, ಇದನ್ನು ತೊಗೊಂಡು ನಾನು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಫೇಸ್ನ ಕಾಂಟೋರ್ ಅಲ್ಲ, ಅಗೇನ್ ವೈ ಕಾಂಟೋರ್ ಅಂತ ಹೇಳ್ತಿದ್ದೀನಿ ನನಗೆ ಗೊತ್ತಿಲ್ಲ, ಹೈಲೈಟ್ ಮಾಡ್ತಿದ್ದೀನಿ ಆನ್ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಮೈ ಫೇಸ್. ಎಲ್ಲಿ ಹೈಲೈಟ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ನಾನು ಮಾಡಿದ್ನಲ್ವ ಆ ಏರಿಯಾಸ್ ಮೇಲೆ ನೀವು ಹೈಲೈಟ್ ಮಾಡಿ. ಆ್ಯಂಡ್ ಈಗ ಲವ್ ಅರ್ತ್ನ ಲಿಕ್ವಿಡ್ ಮೂಸ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಐರಿಷ್ ಕಾಫಿ. ನನಗೆ ತುಂಬಾ ಫೇವ್ರೆಟ್ ಆದಂಥ ಲಿಪ್ ಶೇಡ್ ಇದು. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಲಿಪ್ಸ್ಟಿಕ್ ಕೂಡ ಅಷ್ಟು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ತುಂಬ ಔಟ್ಫಿಟ್ಸ್ ಮೇಲೆ ಹೋಗುತ್ತೆ ಆ್ಯಂಡ್ ತುಂಬ ರೀತಿಯಾದಂಥ ಐ ಮೇಕಪ್ ಮೇಲೆ ಹೋಗುತ್ತೆ. ಆ್ಯಂಡ್ ಈ ಒಂದು ಐ ಮೇಕಪ್ಗೂ ಲಿಪ್ಸ್ಟಿಕ್ಕು ಶೇಡ್ಗೂ ತುಂಬ ಬ್ಯೂಟಿಫುಲ್ ಆಗಿಯೇ ಕಾಣಿಸ್ತಿತ್ತು. ಆ್ಯಂಡ್ ಒನ್ಸ್ ಮೋರ್ ನಾನು ಫುಲ್ ಫೇಸ್ನ ಸೆಟ್ ಮಾಡ್ತಿದ್ದೀನಿ. ಅಟ್ ಲಾಸ್ಟ್ ಟೈಮ್ ಸೆಟ್ ಮಾಡಿದ ನಂತರ ಅಗೇನ್ ಬ್ಯೂಟಿ ಸ್ಪಂಜ್ನಿಂದ ನಾನು ಐ ಆಮ್ ಜಸ್ಟ್ ಗಿವಿಂಗ್ ಲೈಟ್ ಪ್ರೆಷರ್ ಸೊ ದಟ್ ಮೇಕಪ್ ಇಂಟ್ಯಾಕ್ಟ್ ಆಗಲಿ ಅಂತ. ಆ್ಯಂಡ್ ದಿಸ್ ಇಸ್ ದ ಕಂಪ್ಲೀಟ್ ಮೇಕಪ್ ಲುಕ್. ಓವರಾಲ್ ಲುಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೂವೀಸಲ್ಲಿ ನೋಡಿದಾಗ ನಾವೇನು ಅಂದ್ಕೊಳ್ತೀವಿ, ತುಂಬ ಕಷ್ಟ ಅಂತ ಅಂದ್ಕೊಳ್ತೀವಿ ಒಂದು ಐ ಮೇಕಪ್ ಮಾಡ್ಕೊಳ್ಳೋದು, ಬಟ್ ಇಟ್ಸ್ ವೆರಿ ವೆರಿ ಈಸಿ. ತುಂಬ ಲಾಂಗ್ ಲಾಸ್ಟಿಂಗ್ ಮೇಕಪ್, ನಿಮ್ಮ ಕಾಜಲ್ ಸ್ಮಡ್ಜ್ ಆಗೋದಿಲ್ಲ, ಹಾಕಿದಂಗೆ ಇರುತ್ತೆ. ಆ್ಯಂಡ್ ಈ ಒಂದು ಐ ಮೇಕಪ್ ಕೂಡ ನೀವು ನೋಡಿದ್ರಲ್ವ, ಇಟ್ ಈಸ್ ವೆರಿ ಈಸಿ. ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.